ಹಲೋ ಗೆಳೆಯರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಫಾರ್ ಯು ಆಟ್ ಇನ್ಫಾರ್ಮೇಶನ್. ಭಾರತೀಯ ಅಂಚೆ ಇಲಾಖೆ ಹೊಸ ತಂತ್ರಾಂಶದಲ್ಲಿ ಕಚೇರಿ ಕೆಲಸಗಳನ್ನು ಯಾವ ರೀತಿ ಮಾಡಬೇಕು ಎನ್ನುವುದರ ಕುರಿತಾದ ಮಾಹಿತಿಯನ್ನು ನೋಡೋಣ. ಗೆಳೆಯರೆ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೆಲ್ ಥ್ರೂ ನೆಫ್ಟ್ ಇದರ ಕುರಿತಾದ ಮಾಹಿತಿಯನ್ನು ನೋಡೋಣ. ಟ್ರೆಜರಿ ಮಾಡೆಲ್ ಅನ್ನ ಲಾಗಿನ್ ಆಗಬೇಕು. ಸ್ಟ್ಯಾಂಪ್ ಸ್ಟೇಷನರಿಯನ್ನು ಆಯ್ಕೆ ಮಾಡಿಕೊಳ್ಳಿ. ಬಲ್ಕ್ ಸೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಕ್ಯಾಟಗರಿಯಲ್ಲಿ ಡೆಫಿನಿಟಿವ್ ಅಥವಾ ಸರ್ವಿಸ್ ಸ್ಟಾಂಪ್ ಅನ್ನು ಆಯ್ಕೆ ಮಾಡಿಕೊಳ್ಳಿ. ಸೆಲೆಕ್ಟ್ ಡಿಸ್ಕ್ರಿಪ್ಷನ್ ಅನ್ನು ಆಯ್ಕೆ ಮಾಡಿಕೊಳ್ಳಿ. ನಂತರ ಸ್ಟ್ಯಾಂಪ್ ಕ್ವಾಂಟಿಟಿಯನ್ನು ಎಂಟರ್ ಮಾಡಿಕೊಂಡು ಆಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೋಡ್ ಅನ್ನ ನೀವು ಸೆಲೆಕ್ಟ್ ಮಾಡಬೇಕಾಗತ್ತಾ. ಲೆಫ್ಟ್ಗೆ ಕ್ಯಾಶ್ ಮೋಡ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೋಲ್ಡ್ ಟು ಕಸ್ಟಮರ್ ಡೀಟೇಲ್ ಅನ್ನ ಎಂಟ್ರಿ ಮಾಡ್ಕೊಳ್ಳಿ. ರಿಮಾರ್ಕ್ ಕಾಲಮ್ ನಲ್ಲಿ ಬಲ್ಕ್ ಸ್ಟ್ಯಾಂಪ್ ಸೆಲ್ ಇದನ್ನ ನೋಟ್ ಮಾಡಿ UTR ನಂಬರ್ ಅನ್ನ ಇಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ. ಒಂದಕ್ಕಿಂತ ಹೆಚ್ಚು ಸ್ಟಾಂಪ್ ಇದ್ದರೆ ನೀವು ಆಡ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ. ಬಲ್ಕ್ ಸ್ಟ್ಯಾಂಪ್ ಸೆಲ್ ಮೇನ್ ಟ್ರೆಜರಿಯಲ್ಲಿ ಮಾಡಬೇಕಾಗುತ್ತದೆ. ಒಂದಕ್ಕಿಂತ ಹೆಚ್ಚಿದ್ದಾಗ ನೀವು ಆಡ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ. ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಬ್ಮಿಟ್ ಆಗುತ್ತದೆ. ಕನ್ಫರ್ಮ್ ಅನ್ನ ಕ್ಲಿಕ್ ಮಾಡಿ ಕನ್ಫರ್ಮ್ ಮಾಡಿ. ಮೇಲೆ ಪೋಸ್ಟ್ ಮಾಸ್ಟರ್ ಲಾಗಿನ್ ಆಗಬೇಕು. ಅಲ್ಲಿ ಟ್ರೆಜರಿ ಮಾಡೆಲ್ ಅನ್ನು ಆಯ್ಕೆ ಮಾಡ್ಕೊಳ್ಳಿ. ಅಪ್ರೂವಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟ್ಯಾಂಪ್ ಬಲ್ಕ್ ಸೇಲ್ಸ್ ಅಪ್ರೂವ್ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಡಾಟಾನ ಚೆಕ್ ಮಾಡಿಕೊಂಡು ನೀವು ಅಪ್ರೂವ್ ಅನ್ನ ಕ್ಲಿಕ್ ಮಾಡಿದ್ರೆ ಅಪ್ರೂವ್ ಆಗುತ್ತದೆ. ನಂತರ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಅದಾದ ಮೇಲೆ ಮತ್ತೆ ನೀವು ಆಪರೇಟರ್ ಅಥವಾ ಟ್ರೆಜರರ್ಗೆ ಲಾಗಿನ್ ಆಗಬೇಕು. ಇಲ್ಲಿ ನೀವು ಕ್ಯಾಶ್ ಚೆಕ್ಸ್ ಇದನ್ನ ಆಯ್ಕೆ ಮಾಡ್ಕೊಳ್ಳಿ. ಬ್ಯಾಲೆನ್ಸ್ ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಟ್ರಾನ್ಸಾಕ್ಷನ್ ಟೈಪ್ ಪೇಮೆಂಟ್ ಅನ್ನು ಆಯ್ಕೆ ಮಾಡ್ಕೊಳ್ಳಿ. ಟ್ರಾನ್ಸಾಕ್ಷನ್ ಮೋಡ್ ಇಲ್ಲಿ ಕ್ಯಾಶ್ ಅನ್ನು ಆಯ್ಕೆ ಮಾಡ್ಕೊಳ್ಳಿ.
ರಿಮಾರ್ಕ್ನಲ್ಲಿ ಬಲ್ಕ್ ಸ್ಟ್ಯಾಂಪ್ ಸೆಲ್ UTR ನಂಬರನ್ನು ನೋಟ್ ಮಾಡಿ. ಗೆಳೆಯರೇ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟಾದ ಮೇಲೆ ಅಕೌಂಟ್ ಕೋಡ್ ರೆಮಿಟೆನ್ಸ್ ಬ್ಯಾಂಕ್ ಎಲೆಕ್ಟ್ರಾನಿಕ್ ಮೋಡ್ ಇದನ್ನು ಆಯ್ಕೆ ಮಾಡ್ಕೊಳ್ಳಿ. ಕೋಡ್ ನೋಡಿ 8677000300 ಇದನ್ನು ಆಯ್ಕೆ ಮಾಡ್ಕೊಳ್ಬೇಕು. ಅಮೌಂಟನ್ನು ಎಂಟರ್ ಮಾಡಿಕೊಳ್ಳಿ. ಇಲ್ಲಿ ಇನ್ಸರ್ಟ್ ಮೇಲೆ ಕ್ಲಿಕ್ ಮಾಡಿ. ಇಷ್ಟಾದ ಮೇಲೆ ನೀವು ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಡಾಟಾ ಸಬ್ಮಿಟ್ ಆಗುತ್ತದೆ. ಕನ್ಫರ್ಮ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದಿಷ್ಟು ಆದ ಮೇಲೆ ಮತ್ತೆ ನೀವು ಪೋಸ್ಟ್ ಮಾಸ್ಟರ್ಗೆ ಲಾಗಿನ್ ಆಗಬೇಕು. ಟ್ರೆಜರಿ ಮಾಡೆಲ್ ಅನ್ನು ಆಯ್ಕೆ ಮಾಡ್ಕೊಳ್ಳಿ. ಅಪ್ರೂವ್ ಮೇಲೆ ಕ್ಲಿಕ್ ಮಾಡಿ. ಎಸ್ಎಲ್ಎನ್ಸ್ ಟ್ರಾನ್ಸಾಕ್ಷನ್ಸ್ ಅಪ್ರೂವಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬಲ್ಕ್ ಡಾಟಾನ ಸೆಲೆಕ್ಟ್ ಮಾಡಿಕೊಂಡು ಪರಿಶೀಲನೆ ಮಾಡ್ಕೊಳ್ಳಿ. ರಿಮಾರ್ಕ್ ಅನ್ನ ನೀವು ಬಲ್ಕ್ ಸ್ಟ್ಯಾಂಪ್ ಎಂದು ನೋಟ್ ಮಾಡಬೇಕಾಗತ್ತೆ. UTR ನಂಬರ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಕನ್ಫರ್ಮ್ ಮಾಡಿಕೊಂಡು ರಿಮಾರ್ಕ್ ಅನ್ನ ಬಲ್ಕ್ ಸ್ಟ್ಯಾಂಪ್ ಸೆಲ್ ಎಂದು ನೋಟ್ ಮಾಡಿ. ಇಷ್ಟಾದ ಮೇಲೆ ಅಪ್ರೂವಲ್ ಆದ ಮೇಲೆ ಕನ್ಫರ್ಮ್ ಅನ್ನ ಕ್ಲಿಕ್ ಮಾಡಿದರೆ ಡಾಟಾ ಸಕ್ಸಸ್ಫುಲ್ ಆಗಿ ಅಪ್ರೂವ್ ಆಗುತ್ತೆ. ಇದಾದ ಮೇಲೆ ಮತ್ತೆ ಅಲ್ಲೇ ಪೋಸ್ಟ್ ಮಾಸ್ಟರ್ ನಲ್ಲಿ ನೀವು ಹೋಗಿ ಬ್ಯಾಂಕ್ ಮಾಡೆಲ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಗೆಳೆಯರೇ, ವಿಡಿಯೋನ ಕಂಪ್ಲೀಟ್ ಆಗಿ ನೀವು ವೀಕ್ಷಣೆ ಮಾಡಿ. ಬ್ಯಾಂಕ್ ಮಾಡೆಲ್ ನಲ್ಲಿ ರೆಮಿಟೆನ್ಸ್ ಮ್ಯಾನೇಜ್ಮೆಂಟ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆನ್ಲೈನ್ ರೆಮಿಟೆನ್ಸ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ. UTR ನಂಬರ್ ಅನ್ನ ಎಂಟರ್ ಮಾಡಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ನಂತರ ಅಮೌಂಟ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ಇದಾದ ಮೇಲೆ ರೆಮಿಟೆನ್ಸ್ ಅಕೌಂಟ್ ನಂಬರ್ ಅನ್ನ ನೀವು ಆಯ್ಕೆ ಮಾಡಬೇಕಾಗತ್ತೆ. ನಿಮ್ಮ ಹೆಡ್ ಆಫೀಸಿನ ರೆಮಿಟೆನ್ಸ್ ಅಕೌಂಟ್ ನಂಬರ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ. ರಿಮಾರ್ಕ್ ನಲ್ಲಿ ಬಲ್ಕ್ ಸ್ಟ್ಯಾಂಪ್ ಸೆಲ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ನಂತರ ಸಬ್ಮಿಟ್ ಆನ್ಲೈನ್ ರೆಮಿಟೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದಿಷ್ಟು ನೆಫ್ಟ್ ಕುರಿತಾದ ಮಾಹಿತಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರು.